ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ನಾಯಕರುಗಳು ಮೇಕೆದಾಟನ್ನ ಉಳಿಸ್ತೇವೆ, ಮೇಕೆದಾಟನ್ನ ಇವತ್ತು ಡ್ಯಾಮ್ ಅನ್ನ ಕಟ್ತೇವೆ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಇವತ್ತೇನೋ ಪ್ರಸ್ತಾಪ ಮಾಡಿದ್ರು. ಎಂತದದು? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕಲ್ಲ. ಇವತ್ತು ನಮ್ ನೀರು ಕಂಡವ್ರ ಮನೆ ಹಕ್ಕು, ಕಂಡವ್ರ ಮನೆ ಪಾಲು. ಇವತ್ತು ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತು INDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಗಿದ್ರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸ್ಟಾಲಿನ್ ಜೊತೆ ಕೂತು ಇವತ್ತು ನಿಜಕ್ಕೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ, ರಾಜ್ಯದ ರೈತರ ಪರವಾಗಿ ನಿಮ್ಗೆ ಏನಾದ್ರೂ ಕಿಂಚಿತ್ತು ಕಾಳಜಿ ಇದೆ ಅಂತಕ್ಕಂಥದ್ದಾದ್ರೆ ಕಟ್ಟಿ ಇವತ್ತು ಮೇಕೆದಾಟು ಡ್ಯಾಮ್ನ ಕಟ್ಟಿ ಇವತ್ತು ನಾವು ಸಹಕಾರ ಕೊಡ್ತೀವಿ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿ ಪೊಳ್ಳು ಹೋರಾಟಗಳು ಮಾಡ್ತಕ್ಕಂಥದ್ದಲ್ಲ. ಹೋರಾಟ ಅಂತಕ್ಕಂಥದ್ದು ಯಾರಾದ್ರೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತೋರಿಸಿದ್ರೆ ಅದು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದು 91 ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಅವ್ರಿಗೆ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ, ಕಾವೇರಿಯ ವಿಚಾರವಾಗಿ, ಮೇಕೆದಾಟಿನ ವಿಚಾರವಾಗಿ ಅವ್ರಿಗೆ ಇರ್ತಕ್ಕಂಥ ಬದ್ಧತೆ 91 ವಯಸ್ಸಿನಲ್ಲಿ. ಸಹಜವಾಗಿ ಇವತ್ತು ನಾವೆಲ್ಲ 91 ನೋಡ್ತೀವಿ ಅಲ್ವಾ ಗೊತ್ತಿಲ್ಲ, ಆದ್ರೆ ಆ ಪುಣ್ಯಾತ್ಮ ನಿಮ್ಮಂತವರ ಒಂದು ಆಶೀರ್ವಾದ, ಆ ಭಗವಂತನ ಒಂದು ಆಶೀರ್ವಾದದಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಒಬ್ಬರೇ ನಿಂತು ಇವತ್ತು ಸ್ಪೀಕರ್ಗೆ ಕೈ ಎತ್ತಿ ಕೈ ಜೋಡಿಸಿ ರಾಜ್ಯಸಭೆಯಲ್ಲಿ ಕೈ ಮುಗಿದಿ ಅಂಗಲಾಚಿ ಬೇಡ್ಕೊಳ್ತಾರೆ. ನಮ್ಮ ರಾಜ್ಯದ ರೈತರುಗಳಿಗೆ ನಮ್ಮ ನೀರಾವರಿ ಯೋಜನೆಗಳು ನಮ್ಮ ಹಕ್ಕನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ದಯಮಾಡಿ ಸಹಕಾರ ಕೊಡಿ ಅಂತಕ್ಕಂಥದ್ದು ಆ ಪುಣ್ಯಾತ್ಮ 91 ವಯಸ್ಸಲ್ಲಿ ರಾಜ್ಯಸಭೆ ಸಂಸತ್ನಲ್ಲಿ ಇವತ್ತು ನಿಂತು